ಬಂದಿದ್ದಾತು. ನಮ್ಮವು ಈ ಬ್ಯಾಗ್ ಆಗದವೆ, ನಿಮ್ಮವ ಹಸಿ ತಕೊಂಡು ಬ್ಯಾಗ್ ಆಗದವೆ. ನಡೀರಿ ಪಟ್ಟ ಹೋಗೋಣ, ಸಾಕು ಟೈಮ್ ಆಯ್ತು. ಮನೆಗೆ ಮತ್ತೆ ಹೋಗಿ ಬೇರೆ ಏನೋ ಮಾಡ್ಕೋಬೇಕು ಕೆಲಸಗಳ್ನ. ನಡೀರಿ ಹೋಗೋಣ ಬೇಗ. ಅತ್ತೆ ಇಲ್ಲಿ ಹತ್ರದಲ್ಲಿ ಒಂದು ಗೋಬಿ ಸೆಂಟರ್ ಐತತೆ, ಭಾರಿ ಚೆನ್ನಾಗೈತೆ. ಗೋಬಿ ತಿನ್ಕೊಂಡು ಹೋಗೋಣ ಅತ್ತೆ. ಗೋಬಿನ ಇಷ್ಟೊತ್ನಾಗ? ನಡಿಯವ ಮನೆಗೆ ಹೋಗೋಣ, ಟೈಮ್ ಆಗಿತ್ತೆ. ಶಿವಕ್ಕ ತಿನ್ಕೊಂಡು ಹೋಗೋ ನಡೀರತ್ಲಾಗಿ ಬರದೆ ಬಂದಿದ್ದೀವಿ. ಇಲ್ಲಿ ಗೋಬಿ ಭಾರಿ ಚೆನ್ನಾಗಿ ಮಾಡ್ತಾನಂತಪ್ಪ, ಅವನು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ. ನಾವು ಗೋಬಿ ಹಾಕೋಣ ಅಂತ ಅನ್ಕೊಂಡಿರ್ಲಿಲ್ವ ಮೊದಲು ಹೋಟ್ಲಾಗೆ. ಆವಾಗ ಇಲ್ಲಿ ಹಿಂಗೆ ಮಾಡ್ತಾರೆ, ಇಷ್ಟು ಚೆನ್ನಾಗಿ ಸೆಲ್ ಆಗುತ್ತೆ, ನಾವು ಮಾಡೋಣ ಅಂತಲೇ ಅನ್ಕೊಂಡಿದ್ದು. ಆಮೇಲೆ ನೋಡೋಣ ಮುಂದಕ್ಕೆ ಅಂತ ಮಾಡಿಲ್ಲ. ಬರದೆ ಬಂದಿವಿ, ತಿನ್ಕೊಂಡು ಹೋಗೋಣ ಬರ್ರಿ. ಅವೇನೊಂದು 30 ರೂಪಾಯಿನ 40 ರೂಪಾಯಿನ ಇರ್ತತೆ. ಹೌದಾ? ನಾನು ಬರಲ್ಲ, ನಾನು ಇವಳು ಗೌರಿನೂ ಇಬ್ಬರು ಇದಕ್ಕೆ ಹೋಗ್ತಿದ್ದೀವಿ, ಬ್ಯೂಟಿ ಪಾರ್ಲರಿಗೆ. ಅಲ್ಲ ಯಾಕೆ ಇವಾಗ, ಯಾಕದು ಬ್ಯೂಟಿ ಪಾರ್ಲರಿಗೆ ಯಾಕೆ ಹೋಗ್ತಿದ್ದೀರಾ? ನಾನು ಒಂಚೂರು ಅದೇ, ನಾನು 24 ಗಂಟೆ ಹೊಲ್ದಾಗೆ ಮಾಡಿ ಮುಖ ಎಲ್ಲ ಒಂಥರ ಕಪ್ಪು ಕದಂಗೆ ಆಗ್ಬಿಟ್ಟಿತ್ತೆ. ಅದಕ್ಕೆ ಬ್ಯೂಟಿ ಪಾರ್ಲರಿಗೆ ಹೋದವೇನೋ ಕಿಲಿನಪ್ಪು ಏನೋ ಅಂತಾರಪ್ಪ, ಕಿಲಿನಪ್ಪು ಅದನ್ನು ಮಾಡಿದರೆ ಹಂಗೆ ಮುಖ ಹಂಗೆ ಪಳಪಳ ಅಂತೈತೆ. ನಾನು ಒಂದ್ಸಲ ಮಾಡಿಸ್ಕೊಂಡಿದ್ದೆ, ನಮ್ಮ ಇವರು ರಿಲೇಷನ್ ಮದುವೆ ಇತ್ತು, ಅದ್ರಾಗ ಮಾಡಿಸ್ಕೊಂಡಿದ್ದೆ, ಚೆನ್ನಾಗಾಗಿತ್ತು. ಅದಕ್ಕೆ ಮಾಡಿಸ್ಕೊಳ್ಳೋಣ ಅಂತ ಇವಳೆಂಗೂ ಏನೋ ತಲೆಗೇನೋ ಕಟಿಂಗ್ ಮಾಡಿಸ್ಕೊಂತಾರೆ. ನನಗಂತೂ ಕೆಮ್ಮಾಗ್ಬಿಟ್ಟಿದೆ. ನನಗೆ ಮೊದಲೇ ಇದು ಗೋಬಿ ಗಿಬಿ ಬೇಡ, ನಾವು ಹೋಗ್ತೀವಿ, ನೀವು ಹೋಗ್ರಿ ಹಂಗಾರೆ. ಅದೇನು ಕಿಲಿನಪ್ಪ, ಅದೇನು ನೋಡ್ರಿ, ಇರೋದು ಮುಖ ಕೂದಲನ್ನ ಹಾಳು ಮಾಡ್ಕೊಂಡು ಬಂದಿರ. ಅದೇ ಅಂತೀನಿ ನಾನು. ಅದೇನು ಮಾಡ್ತೈತೆ, ನೀವು ಹೋಗ್ರಿ, ನಮ್ಗೆ ಲೇಟ್ ಆಗ್ತೈತೆ, ನಾವು ಹೋಗಿ ಬರ್ತೀವಿ. ನಾವು ಕೊನೆ ಬಸ್ಸಿಗೆ ಬರ್ತೀವಿ, ನೀವು ಹೋಗಿರ್ರಿ. ಅಯ್ಯೋ ಹಂಗೆ ಹೋಗಿಬಿಟ್ರವ, ಮಾತಾಡ್ಕೊಂತ ಹೋಗಿಬಿಟ್ರು. ಅದೆಷ್ಟು ಅವರಿಗೆ ಹುಚ್ಚಿದ್ದಿತ್ತು ನೋಡು, ಬೇಗ ಹೋಗೋದು ಬ್ಯೂಟಿ ಪಾರ್ಲರಿಗೆ. ಅದೇನೋ ಮಾಡಿಸ್ಕೊಂಡು ಬರ್ತಾರಂತಲ್ಲ, ನೋಡೋಣ ತಗೊಳ್ರಿ ನಾಳೆಗೆ. ಸರಿ ನಡೀರವ, ಮತ್ತೆ ಹೋಗಿ ಬರೋಣ ಬೇಗ. ನಾನು ಮನೆಗೆ ಹೋಗ್ಬೇಕು. ಮತ್ತೇನೋ ನಾನೇನೋ ನೀಟಾಗಿ ಸಂಜೆ ಅಡುಗೆ ಎಲ್ಲ ನೋಡ್ಬೇಕು. ಇದನ್ನು ನನ್ನ ಸೊಸೆಗಂತೂ ಏನು ಬರಲ್ಲ. ಅಲ್ಲಿ ಮೊಬೈಲ್ ಆನ್ ಮಾಡ್ಕೊಂಡು ಕುಂತಿರ್ತಾಳೆ, ರೀಲ್ಸೋ ಪಾಲ್ಸೋ ಅಂತೇನೋ ನೋಡ್ತಿರ್ತಾಳವ 24 ಗಂಟೆ. ಅದನ್ನು ಬಿಟ್ಟರೆ ಇನ್ನೇನು ಮಾಡಲ್ಲ ಅವಳು. ಆ ಹುಡುಗಿಗೆ ಏನಾರು ಊಟಕ್ಕೆ ಹಾಕಿದಾಳೆ ಇಲ್ಲ, ಅದು ಗೊತ್ತಿಲ್ಲ. ಒಂಚೂರು ಬೇಗ ಹೋಗೋಣ. ನಾನು ಹಂಗೆ ನನ್ನ ಮೊಮ್ಮಗಳಿಗೆ ಗೋಬಿ ಅದೊಂಚೂರು ಕಟ್ಟಿಸ್ಕೊಂತೀನಿ. ನಡಿ ಮತ್ತೆ ಹೋಗೋಣ. ಮಸ್ತ್ ಐತಲ್ಲ ಅಂತಿ ಗೋಬಿ? ಮಸ್ತ್ ಐತೆ. ಅಲ್ಲನ್ರಿ ಪುಷ್ಪಕ್ಕರೆ, ಏನು ಮಸ್ತ ಏನವ, ತಿಂತಿದ್ದೀವಿ. ಏನು ಕರ್ಕೊಂಬಂದು ತಿನ್ನಕ್ಕೆ ಹಚ್ಚಿದ್ದೀವಿ. ಇವಾಗ ಏನೋ ಹೊಟ್ಟೆ ನೋವು ಬರಲಿಲ್ಲ ಅಂದರೆ ಸಾಕು. ಇದು ಯಾಕೆ ನನಗೆ ಸೇರಿಕೆನೆ ಬರೋಂಗಿಲ್ಲ. ಒಂಥರ ಮೆತ್ತಗೈತು, ತಿನ್ನಂಗೆ ಆಗಂಗಿಲ್ಲ, ಮಾಡಂಗೆ ಆಗಂಗಿಲ್ಲ. ಹಂಗೂ ಅಕ್ಕ ಹಂಗೆ ಅನಿಸ್ತೈತೆ, ಆದರೂ ತಿನ್ಬೋದು. ಎಷ್ಟು ಚೆನ್ನಾಗೈತೆ. ಟೇಸ್ಟು ಚೆನ್ನಾಗಿಲ್ಲ ಅಂತೀರ. ಸುಮ್ ತಿಂದು ನಿಮಗೆ ಅಭ್ಯಾಸ ಇಲ್ಲಲ್ಲ, ಅದಕ್ಕೆ ಹಂಗಾಗುತ್ತೆ. ನೋಡಿ ಅಲ್ಲಿ ರಾಮಕ್ಕನು ಸಿರಿಚನ್ನು ಹೆಂಗೆ ತಿಂತಿದ್ರು, ಹೊಡಿತಿದ್ರು ಹಂಗೆ. ಮತ್ತೆ ಬಿಟ್ಬಿಡ್ತೀವ, ಚೆನ್ನಾಗಿದೆ ತಿನ್ನೋದೇ ಈಗ. ಅಲ್ಲ ಪುಷ್ಪೆ, ಶಿವಕ್ಕ, ಒಂದು ವಿಚಾರ ಗೊತ್ತಾಯ್ತಾ ನಿಮಗೆ? ಅದೇ ಉಳಿದಾಳವ ಸಾವಿತ್ರಿನ ಏನೋಳು, ಅವ್ರ ಅತ್ತೆಯೇನ ನಿನ್ನೆ ಕಾಲೇನ ಇದಾಗಿ ನೋವಾಗಿ ಕುಂತಿದ್ಲಂತವ. ಇವಳೇ ಹೊಡೆದಾಳೆ ಅನ್ನೋ ಸುದ್ದಿ ಯಾರೂ ಹೊರಗಡೆ ಬಿಟ್ಕೊಟ್ಟಿಲ್ಲ. ಕೆಲವು ಜಾರು ಬಿದ್ದಾಳೆ ಅಂತಾರೆ. ನನಗೆ ಗೊತ್ತಿರೋ ಪ್ರಕಾರ ಈಕೆನೇ ಏನಾದ್ರು ಹೊಡ್ಗಿಡ್ತಿದ್ದಳು ಅಂತ. ಅವಳೇ ಅಂತ ತಗ ಹೊಡೆದಿರೋದು, ಹೋಟ್ಲಾಗೆ ಮಾತಾಡ್ಕೊಂತಿದ್ರಂತೆ. ಅವಳೇ ಅಂತ ಹೊಡೆದಿರೋದು, ಮತ್ತೆ ಏನು ಮಾಡೇ ಇಲ್ಲ ಅನ್ನೋ ಥರ ಓಡಾಡ್ತಾಳಂತೆ. ಒಂಚೂರು ಇದಿಲ್ಲ ಅಂತ ಅವಳಿಗೆ ಹೆಂಗೆ ಮಾಡಿದ್ದೀನಿ ಅಂತ. ಆದ್ರೂ ಅತ್ತೆ ಸೊಸೆ ಮೊದಲಿಂದನೂ ಕಟ್ಟಿಲ್ಲ. ಅತ್ತೆ ಸೇರು ಅಂದರೆ ಇವಳು ಸವ ಸೇರು ಅನ್ನೋ ಥರನೇ ಇರೋದವರು. ಈ ವಿಷಯ ಗೊತ್ತಾಗಿಲ್ಲ ಬಿಡು ನನಗೆ. ಈಗ ನೀವು ಹೇಳ್ತಿರ್ಬೇಕಾದ್ರೆ ಗೊತ್ತಾಗ್ತಿರೋದು. ಅಂದಂಗೆ ಗಿರ್ಜಿ ಹೋದ್ರಾ? ನಿಮ್ಮ ಮನೆಗೆ ಬಂದಿದ್ರಲ್ಲಪ್ಪ ನೆಂಟರು, ಹೋದ್ರಾ ನಿತಾರ? ಅಯ್ಯ ಅವ್ರು ಹೋಗ್ತಾರಾ ಶಿವಕ್ಕ? ಹೋಗಲ್ಲ ಅವರು. ನನ್ನ ಮಕ್ಕಳು ನನ್ನ ಗಂಡನು ಮನೆ ಬಿಡಿಸೇ ಹೋಗೋದು. ಏನು ಕ್ಯಾತೆ ನಾನು ಹೇಳಿದ್ನಲ್ಲ ನಿಮಗೆ, ಬೆಳಗ್ಗೆ ಇಟ್ಟಿದ್ದು ಮಧ್ಯಾಹ್ನ ಇಡಂಗಿಲ್ಲ, ಮಧ್ಯಾಹ್ನ ಇಟ್ಟಿದ್ದು ನೈಟ್ ಇಡಂಗಿಲ್ಲ. ಊಟಕ್ಕೆ ಬಿಸಿದಾಗಬೇಕು. ಮತ್ತು ಹೋಟ್ಲಾಗಿಂತ ತಂದು ಕೊಡಂಗಿಲ್ಲ. ಹೋಟ್ಲಾಗಿಂತ ಜನಕ್ಕೆ ಮಾಡಾಕತ್ತೆ ನಮಗೂ ಕೊಡ್ತೀರಾ ಅಂತಾರೆ. ನಾವೇನು ಹೊರಗ್ಲಾರ ಅಂತಾರೆ. ಏನು ಮಾಡ್ಕೊಂತೀಯ? ನಾವೇ ಅದ್ರಲ್ಲಿ ತಿಂದು ಬದುಕ್ತೀವಿ. ಇವ್ರಿಗೆ ಹಂಗಲ್ಲ, ಅದೂ ಭಾರಿ ಇದು ಆರೋಗ್ಯವಾಗಿ ಮಾಡ್ಕೊಡ್ಬೇಕು. ಆಮೇಲೆ ಒಂದು ದಿವಸ ಏನು ಸೊಪ್ಪಿನ ಮಾಡು ಅಂತಾರೆ, ಒಂದು ದಿವಸ ಕಾಳಿಂದು ಅಂತಾರೆ. ಸಂಜೆ ಆದ ತಕ್ಷಣ ಬೋಂಡ ಮಾಡಬೇಕು, ಬಿಸಿವ. ಅಯ್ಯೋ ಒಂದ ಎರಡ. ಅವರು ಅಷ್ಟು ಸುಲಭಕ್ಕೆ ಹೋಗರಲ್ಲ. ಯಾಕೆ ಬಂದಿದಾರೋ ನನಗೆ ಗೊತ್ತಾಗ್ತಿಲ್ಲ. ಇಷ್ಟು ದಿನ ಇರೋಳಲ್ಲ, ಹೋಗ್ಬೇಕಾದವಳು ಏನೋ ಪ್ಲ್ಯಾನ್ ಹಿಡ್ಕೊಂಡೇ ಬಂದಿರೋದು ಅಂತ ನನ್ನ ಮನಸ್ಸು. ನೋಡವ, 1.5 ತಿಂಗಳಾಯ್ತು ಬಂದು ಟೆಂಟೂರಿ ನಿಮ್ಮ ಮನೆಗೆ ಅವರು. ಅಲ್ಲ ನೀನಾಗಿರ್ತೀಯ ಗಡ್ಗಿಟ್ಟಿ ಮಾತಾಡ್ತೀಯ ಬಿಡವ. ನಮ್ಮ ಕೈಲಾಗೆ ರಾಗಿ ಇಕ್ತಿರ್ಲಿಲ್ಲ. ಆದ್ರೂ ಏನೇನು ಆ ಅಮ್ಮನ ನೋಟನೇ ಸರಿ ಇಲ್ಲ. ಅಂಗಡಿ ಹತ್ರ ಬರ್ತಾಳೆ, ತಿರುವಾಡ್ಕೊಂಬರ್ತಾಳೆ, ಆ ಕಡೆಗೆ ನೋಡಿ ಇನ್ನೊಂದು ಅಂಗಡಿಗೆ ಹೋಗ್ತಾಳೆ. ನನಗೇನು ಆಗಬೇಕಾಗಿತ್ತು? ಈಕೆ ನಮ್ಮೂರಳ ಏನು ಇದಕ್ಕೆ? ಈಗ ನಾನು ತಲೆ ಕೆಡಿಸ್ಕೊಳಕ್ಕೆ ನಾವು ತಿರುಗು ನೋಡಲ್ಲ, ಅಲ್ಲೇ ಕೂತಿದ್ರು. ಬಾಳೆಹಣ್ಣು ಅದು ಏನೋ ಮೊಟ್ಟೆನ ಏನೋ ಇಂಥವನ್ನೇ ತಗೊಂಡು ಹೋಗ್ತಿರ್ತಾಳವ ತಿನ್ನೋಕ್ಕೆ. ಭಾರಿ ತಿಂದಿನ ನೋಡಿ ನಾ ಮುಖದಾಗ ನೀರು ಚೆಲ್ಲಾಡ್ತವೆ, ಹಂಗಿದ್ದಾಳೆ.
ಬಿಡ ನೀನು ಅಕ್ಕಿದೆ ಅಂತೆಲ್ಲ ಕೆಡ್ಸ್ಕೊಂಡಿದ್ಯಾ. ನಿಮ್ಮ ಅಂಗಡಿಗೆ ಬರಲಿಲ್ಲ ಅಂದರೆ ಬರಲಿಲ್ಲ ಬಿಡು. ಅದು ಇನ್ನೇನು ತಗೊಂಡು 5 ರೂಪಾಯಿ ಇಟ್ಕೊಂಡು ಹೋಗುತ್ತೆ, 10 ರೂಪಾಯಿ ಇಟ್ಕೊಂಡು ಹೋಗುತ್ತೆ. ಒಂದು ಮೊಟ್ಟೆ ತಂಬರುತ್ತೆ, ಇಲ್ಲ 2 ಎಲ್ಲ ತಂಬರುತ್ತೆ. ಒಂದು ಬಾಳೆಹಣ್ಣು 2 ಬಾಳೆಹಣ್ಣು ಗಂಡುಗಳು ತಂಬರ್ತಾಳೆ ಇಷ್ಟೇ. ಮನೆಗೆ ಅನಾಡಿದ್ರು ಮತ್ತೋಗಿ ಇಂಥವಣ ಅದು 5-10 ರೂಪಾಯಿ ಸುಂತ. ಅಂದಂಗೆ ಸೀತಕ್ಕ, ನಿನಗೊಂದು ವಿಚಾರ ಹೇಳ್ಬೇಕು. ನನಗೆ ಗೊತ್ತಿಲ್ಲ ಇದನ್ನು ಹೇಳ್ಬೇಕಾ ಹೇಳ್ಬಾರ್ದಾ ಅಂತ. ವಿಚಾರನ ಏನೇನು ಪುಷ್ಪ? ಅದು ಹೇಳು, ಏನಾಗುತ್ತೆ? ಅಲ್ಲ, ಅದು ನಿನ್ನ ಮನೆ ವಿಚಾರ. ಇಲ್ಲಿ ಕೂತ್ಕೊಂಡು ಮಾತಾಡೋದು ಎಷ್ಟು ಮಟ್ಟಿಗಿದ ಏನೋ, ಮತ್ತೆ ನೀನೇನಾರು ಅನ್ಕೊಂತೀನೋ ಅಂತ. ಇಲ್ಲ ಅದಕ್ಕೆ ಇರ್ಲಿ ಹೇಳು. ಇಲ್ಲ ಯಾರೇನು ಬೇರೆಯವ್ರಿಲ್ಲ ಶಿವಕ್ಕ, ನೀನು ಇವರಿಬ್ರು ಅಷ್ಟೇ. ನನಗೆ ನೀವೇನು ಮನೆಯವ್ರಿದ್ದಂಗೆ ಅದೇನು ಹೇಳಿ. ಅಲ್ಲ, ಹಿಂಗೆ ಅಂತೀನಿ ಅಂತ ನೀನು ಬೇಜಾರು ಮಾಡ್ಕೊಳಂಗಿಲ್ಲ. ಇದು ನನ್ನ ಕಿವಿಗೆ ಬಿದ್ದಿರೋದು, ಇದು ಗಾಳಿ ಸುದ್ದಿ. ಇದೆಷ್ಟು ಮಟ್ಟಿಗೆ ಸರಿನಾ ಅಲ್ವೋ ಅನ್ನೋದನ್ನ ನೀನು ಚೆಕ್ ಮಾಡ್ಕೊ, ಯಾರನ್ನಾರು ಕೇಳಿ ನೀನು ನೋಡ್ಕೋಬೇಕು. ನಾನು ಗೊತ್ತಿದ್ರು ನಿನಗೆ ಹೇಳ್ದಂಗಿದ್ರೆ ನಾನು ತಪ್ಪಾಗುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಅದೇನು ಹೇಳು, ಆಗಿಂದ ಅದನ್ನೇ ತಿರ್ಕೊಂಬರ್ಕ ಹೇಳ್ತಿದ್ದೀಯಲ್ಲ. ಅದು ಏನೂ ಇಲ್ಲ ಸೀತಕ್ಕ, ನಿನ್ನ ಮಗ ಭೀಮೇಶಿ ಹೋದಂತಲ್ಪ ಮೊನ್ನೆ ಪೇಟೆಗೆ. ಹೋದಾ? ಅವನು ಯಾವುದೋ ಹುಡುಗಿ ಜೊತೆ ತಿರ್ಗಾಡ್ತಿದ್ದಾನೆ ಅನ್ನೋ ಸುದ್ದಿ ಬಂತವ. ಅಲ್ಲ, ಏನು ಹೇಳ್ತಿದ್ದೆ ಪುಷ್ಪಿ ನೀನು? ನನ್ನ ಮಗ ಯಾವುದೋ ಹುಡುಗಿ ಜೊತೆ ಪೇಟೆಗೆ ಸುತ್ತಾಡ್ತಿದ್ದಾನಂತ. ಅಲ್ಲ, ನೀನೇನು ಅಲ್ಲ, ಅವರು ನನ್ನ ಮಗನೇ ನೋಡಿದ್ರಂತ, ಅಥವಾ ನನ್ನ ಮಗನ ಥರ ಬೇರೆ ಯಾರು ನೋಡಿ ಮಾತಾಡಿರ್ಬೇಕು ನೋಡೆ. ಹ್ಞೂ ಪುಷ್ಪ, ಅಂತನಲ್ಲ ಬಿಡು. ಸೀತಕ್ಕನ ಮಗ ನಾವು ನೋಡಿಲ್ವಾ? ನಮ್ಮನ್ನೇ ಅಮ್ಮ ಚೆನ್ನಾಗಿದ್ದೀರಾ, ಅಮ್ಮ ಹಿಂಗಾತ ಅಂತ ಮಾತಾಡ್ಸಿದ ಅಷ್ಟೇ ಹುಡುಗ. ಅದನ್ನೇ ಇದನ್ನು ಮಾಡಲ್ಲವ ಅಂತ. ನಾವು ಚಿಕ್ಕ ವಯಸ್ಸಿನ ನೋಡಿದ್ದೀನಿ, ಅಂತ ಹುಡುಗ ಅಲ್ಲಲ್ಲ ಅದು. ನಾನು ಫಸ್ಟಿಗೆ ನಂಬಿರಲಿಲ್ಲ ಶಿವಕ್ಕ. ನಾನು ಇದನ್ನು ಹೇಳೋಕ್ಕಿಂತ ಮುಂಚೆ ನನಗೆ ಭಾಳ ಸಲ ಮಾತಾಡಿದ್ರು ಇದನ್ನು. ನಾನು ಹೆಂಗೆ ಅಂತ ಸುಮ್ಮನಿದ್ದೆ. ಮೊದಲಂಗಿರಲಿಲ್ಲ ಅವನು. ಯಾವ ಊರಾಗೆ ಇದ್ದ ನೋಡು ಅಲ್ಲಿ ಹೊಂಟ ಅಲ್ಲಿ ಹಂಗಿರಲಿಲ್ಲ. ಯಾವ ಪ್ಯಾಟಿಗೆ ಹೋದ್ನ ಅವ್ನು ಇಂಥವನ್ನ ಚಾಲು ಮಾಡ್ಕೊಂಡಾನೆ ಅನ್ಕೊಂತೀನಿ. ಯಾಕಂದರೆ ಅದು ನಿಜನೇ. ಯಾಕಂದರೆ ನಮಗೆ ಗೊತ್ತಿರೋದೇ ಹೇಳಿದ್ದು, ಹಿಂಗೆ ಊರಲ್ಲಿ ಸೀತಕ್ಕ ಹೂ ಮಾಡ್ತಾರಲ್ಲ ಅವ್ರ ಮಗ ಹಿಂಗೆ ಅಂತ ಹೇಳಿದರು. ಏನಪ್ಪ ಒಟ್ಟಿನಲ್ಲಿ ಇದೇ ನಿಜಾನೇ ಇದು. ಅಲ್ಲ ನೋಡವ, ಅಯ್ಯೋ ದೇವ್ರೆ, ನಾನು ಏನು ಮಾಡಲಿ ಇವಾಗ? ನನ್ನ ಇವಳು ಸೊಸಿಗೆ ಒಂದು ಗೊತ್ತಾದರೆ ಒಂದು ಗೊತ್ತಾಗಲ್ಲ. ಅಲ್ಲ, ಏನು ಹೇಳಬೇಕು ಅಂತ ಇವನಿಗೆ? ತಂಗಿ ನೋಡಿದರೆ ಒಪ್ಕೊಡು ಗಂಡು ಕೊಟ್ಟು ನಡಿ ಅಂದಿದ್ದೀವಿ ನಾವು. ಅವಳದು ಇನ್ನಕ್ಕೆ ಖಬ್ರಿಲ್ಲ ಅಂತ ಬಿಡು. ಅದು ಹೋಗ್ಲತ್ಲಾಗೆ ತಂಗಿದ್ದು ಬೇಡ. ಅದೆಂಥದ್ದು ಲವ್ ಮ್ಯಾರೇಜು ಅಂತ ಮಾಡ್ಕೊಂಬಂದ. ನಾವು ನೋಡಿ ಮಾಡಿದ ಹುಡುಗಿನೂ ಅಲ್ಲ, ಅವನೇ ಇಷ್ಟಪಟ್ಕೊಂಡು ಮಾಡ್ಕೊಂಬಂದಾನೆ. ಆಕೆ ಅಪ್ಪ ಆಕೆ ನಮಗೆ ಆಗ್ಬರಲ್ಲ ಅಂದರೆ ಅವನು ಇಷ್ಟಪಟ್ಟೆ ತಾನೆ ಮಾಡ್ಕೊಂಡಿರ್ತಾನೆ. ಆಕೆಗೂ ಅನ್ಯಾಯ ಮಾಡ್ತಿದ್ದಾನೆ ಅಂದರೆ ಏನು? ಅದೇನು ಇವಳಿಗೆ ಗೊತ್ತೇ ಇಲ್ವೋ? ಅಯ್ಯೋ, ಏನು ಮಾಡೋದು ನಾನು ಇವಾಗ? ಸಮಾಧಾನ ಮಾಡ್ಕೊ ಸೀತಕ್ಕ. ಏನು ಮಾಡೋಕ್ಕಾಗುತ್ತೆ ಹೇಳು? ಈಗ ಆಗ್ತವೆ. ಈಗ ಅವ್ರಿನ್ನ ಅಷ್ಟು ತಿಳುವಳಿಕೆ ಬಂದಿಲ್ಲ. ಬುದ್ಧಿ ಹೇಳಕ್ಕೆ ಬರುತ್ತೆ. ಫಸ್ಟ್ ಕರ್ಸು ನಿನ್ನ ಮಗನ್ನ ಊರಿಗೆ ಕರ್ಸು, ಕುಂತು ಮಾತಾಡ್ರಿ. ನೀವು ಮನೆಯವ್ರು ಮಾತಾಡ್ರಿ, ಏನು ಕೇಳು ಏನು ಅಂತ ಮಾತಾಡ್ರಿ. ಅದಕ್ಕಿಂತ ಮುಂಚೆ ನಿನ್ನ ಸೊಸೆಗೆ ವಿಚಾರ ಗೊತ್ತಿಲ್ವೋ ಅನ್ನೋದನ್ನ ಸ್ವಲ್ಪ ಸೂಕ್ಷ್ಮೆಗೆ ತಿಳ್ಕೊಂಡು ಆಮೇಲೆ ಅವನನ್ನು ಕರೆಸ್ಕೊಂಡು ನೀನು ಬುದ್ಧಿ ಹೇಳಕ್ಕೆ ಬರುತ್ತೆ. ಅದಕ್ಕೂ ಬರಲಿಲ್ಲ ಅಂದರೆ ಆಮೇಲೆ ಯೋಚನೆ ಮಾಡೋಕ್ಕೆ ಬರುತ್ತೆ. ಫಸ್ಟ್ ಇದು ವಿಷಯ ಏನು ಅಂತ ತಿಳ್ಕೊ ನೀನು. ಏನು ಕರೆಸ್ಕೊಂಡ್ಲೆ ಬಿಡಕ್ಕ, ನನಗಂತೂ ನಿಜವಾಗ್ಲೂ ಈಗ ನಮ್ಮನೇದು ಇಷ್ಟಕ್ಕೇ ಮಾತಾಡ್ತಿಲ್ಲ. ಇನ್ನು ಇದು ಅಂತ ಗೊತ್ತಾದರೆ ಅಲ್ಲ, ಅವ್ರು ನಮ್ಮನ್ನ ಮನೇಲೇ ಇಟ್ಕೊಳಲ್ಲ ಅನ್ಕೊಂತೀನಿ ನಾನು. ಫಸ್ಟ್ ಎಲ್ಲರೂ ನಡೆದು ಬಿಡ್ರಿ ಮನೆಯಿಂದ ಅಂತಾರೇನಪ್ಪ. ವಿಷಯ ಯಾಕೆ ಮುಟ್ಟಿಸ್ತೀಯಾ? ಮೊದಲಿಗೆ ವಿಷಯ ಅನ್ನೋದು ಹೇಳಕ್ಕೆ ಹೋಗಬೇಡ. ನೀನು ನೋಡು, ನೀನು ಸೂಕ್ಷ್ಮೆಗೆ ಎಲ್ಲ ತಿಳ್ಕ. ನೀನು ಶಿವಕ್ಕೆ ಹೇಳ್ದಂಗೆ ಸೂಕ್ಷ್ಮೆಗೆ ಪ್ರತಿಯೊಂದನ್ನು ತಿಳ್ಕ. ಆಮೇಲಿಂದು ನೋಡೋಣ, ಮಾತಾಡೋಕ್ಕೆ ಬರುತ್ತೆ. ನೀನು ಫಸ್ಟ್ ಇದನ್ನು ತಿಳ್ಕ, ಆಮೇಲೆ ನೋಡಿದ್ರಾತು. ಹಂಗೆ ಮಾಡ್ತೀನವ, ಇನ್ನೇನು ಮಾಡೋಕ್ಕಾಗುತ್ತೆ? ಹಣೆ ಬರ ಅನುಭವಿಸ್ತೀನಿ. ನಡಿರತ್ಲಾಗೆ ಹೋಗೋಣ. ಇದನ್ನೇ ಅರ್ಧಂಬರ್ಧ ಐತೆ ಪ್ಲೇಟಾಗೆ. ಇದೇನು ನನಗೆ ಏನು ತಿನ್ನೋ ಮನಸ್ಸು ಹೋಯ್ತು. ಮೊಮ್ಮಗಳೇ ಕಟ್ಟಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಈಗ ನನಗೆ ಅವಳು ಪಾಪ ಹುಡುಗಿಗೂ ಕಟ್ಟಿಸ್ಕೊಂಡು ಹೋಗ್ತೀನಿ. ಇವ್ರ ಅಪ್ಪ ಅಮ್ಮನ ಇದ್ರೆ ಪಾಪ ಕೂಸು ಬಡವಾತು ಅಂತ ಅದು ಬಡವಾಗ್ತೈತಷ್ಟೆ. ಸರಿ ನಡೀರವ ಹೋಗೋಣ. ನೀನು ಧೈರ್ಯ ಕಳ್ಕೋಬಾರ್ದು ಸೀತಕ್ಕ. ಧೈರ್ಯವಾಗಿರು, ಎಲ್ಲ ಒಳ್ಳೆಯದೇ ಆಗುತ್ತೆ. ಆಗೋದಕ್ಕೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಅನ್ಕೋಬೇಕು. ಏನೋ ದೇವರೊಂದು ಪರೀಕ್ಷೆ ಇಟ್ಟಿದ್ದಾನೇನೋ. ಎಂತೆಂಥರಿಗೂ ಏನೇನೋ ಕಷ್ಟ ಬರ್ತಾವಂತೆ. ನಾವು ಏನೋ ನಮ್ಮ ಕರ್ಮಾನುಸಾರ ಬರ್ತಾವ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಎದುರಿಸ್ಕೊಂಡು ಹೋಗ್ಬೇಕು. ನಾನು ಹೇಳ್ತಿದ್ದೇನಲ್ಲ, ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಧೈರ್ಯವಾಗಿರು, ನಾವು ಇದ್ದೀವಿ ನಿನ್ನ ಜೊತೆಗೆ. ತಗೊಳ್ರವ, ಇಷ್ಟು ಹೇಳಿದ್ರಲ್ಲ, ನಾನು ಇನ್ನೇನಕ್ಕೆ ಜಾಸ್ತಿ ಚಿಂತೆ ಮಾಡ್ಕೊಂಡ್ಲಿ. ಇದ್ದೀನಿ ಅಂದ್ರಲ್ಲ ನೀವು, ಏನೋ ಸ್ವಲ್ಪ ಧೈರ್ಯ ಬಂದಂಗೆ ಆಯ್ತು ನನಗೂ. ಸರಿ, ಇದು ನೋಗೊಂದು ಗತಿ ಮುಟ್ಟಿಸ್ತೀನಿ, ಹಂಗೆ ಅಂತೂ ಬಿಡಲ್ಲ.